ಲಕ್ಷದ ಒಂದು ಲಿಂಗ ಶ್ರೀ ಶೈಲ ಮಲ್ಲಿಕಾರ್ಜುನ ದೇವಸ್ಥಾನ ಹಳೆ ಮಹೇಶ್ವರನ ತೋಟ ದಾವಣಗೆರೆ ತಾಲೂಕಿನ ಶಾಗಲೆ ಗ್ರಾಮದಲ್ಲಿ ಭಕ್ತಿಯ ಅಪರೂಪದ ನಿದರ್ಶನ ಕಾಣಿಸಿಕೊಂಡಿದೆ. ಗ್ರಾಮದ ನಿವಾಸಿ ಸಣ್ಣ ಮಲ್ಲಪ್ಪ ಅವರು ಕನಸಿನಲ್ಲಿ ಲಿಂಗದ ದರ್ಶನವಾದ ಹಿನ್ನೆಲೆ ಸ್ವಂತ ಖರ್ಚಿನಲ್ಲಿ 1,00,001 ಶಿವಲಿಂಗಗಳನ್ನು ಪ್ರತಿಷ್ಠಾಪಿಸಿದ್ದಾರೆ. ದೇವಾಲಯದಲ್ಲಿ ಒಟ್ಟು 20 ಲಿಂಗ ಪೀಠಗಳನ್ನು ನಿರ್ಮಿಸಲಾಗಿದೆ. ಪ್ರತಿಯೊಂದು ಪೀಠದಲ್ಲಿ 5,000 ಪುಟ್ಟ ಶಿವಲಿಂಗಗಳನ್ನು ಕೆತ್ತಿಸಲಾಗಿದೆ. ಜೊತೆಗೆ ಒಂದು ಪ್ರಮುಖ ಶಿವಲಿಂಗವನ್ನು ಪ್ರತಿಷ್ಠಾಪಿಸುವ ಮೂಲಕ ಒಟ್ಟು 1,00,001 ಲಿಂಗಗಳ ಸಮೂಹ ನಿರ್ಮಿಸಲಾಗಿದೆ. ಲಿಂಗಗಳನ್ನು ಕೆತ್ತಿಸುವ ಕಾರ್ಯವನ್ನು ಕರ್ನೂಲು ಹಾಗೂ ನಂದ್ಯಾಲ ಮಧ್ಯದ ಪ್ರದೇಶದಲ್ಲಿ ಮಾಡಿಸಲಾಗಿದೆ. ಲಿಂಗಗಳ ಕೆತ್ತನೆಗೆ ಸುಮಾರು 5 ಲಕ್ಷ ರು ವೆಚ್ಚವಾಗಿದೆ. ದಾವಣಗೆರೆಗೆ ತರಲು 50,000 ರು ವಾಹನ ಬಾಡಿಗೆ ವೆಚ್ಚವಾಗಿದೆ. ದೇವಾಲಯ ನಿರ್ಮಾಣ ಹಾಗೂ ಲಿಂಗ ಪ್ರತಿಷ್ಠಾಪನೆಗೆ ಒಟ್ಟು ಸುಮಾರು 22 ಲಕ್ಷ ರು ಖರ್ಚಾಗಿದೆ. ದೇವಾಲಯದಲ್ಲಿ ಪ್ರತಿದಿನ ಅಭಿಷೇಕ ಹಾಗೂ ಪೂಜೆ ನಡೆಯುತ್ತದೆ. ಸಣ್ಣ ಮಲ್ಲಪ್ಪ ಅವರು ದಿನಕ್ಕೆ ಸುಮಾರು 2 ಗಂಟೆಗಳ ಕಾಲ ಪೂಜೆ ಸಲ್ಲಿಸುತ್ತಿದ್ದಾರೆ. ಮಹಾಶಿವರಾತ್ರಿಯ ಸಂದರ್ಭದಲ್ಲಿ ವಿಶೇಷ ಪೂಜೆ ಹಾಗೂ ಧ್ಯಾನ ಕಾರ್ಯಕ್ರಮಗಳು ನಡೆಯಲಿವೆ. ಸುತ್ತಮುತ್ತಲಿನ ಗ್ರಾಮಗಳ ಭಕ್ತರು ದೊಡ್ಡ ಸಂಖ್ಯೆಯಲ್ಲಿ ದೇವರ ದರ್ಶನಕ್ಕೆ ಆಗಮಿಸುತ್ತಿದ್ದಾರೆ. ಸ್ಥಳೀಯ ಭಕ್ತರು ಈ ಕ್ಷೇತ್ರದಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ. ಸಂತಾನ ಭಾಗ್ಯ ದೊರೆಯುತ್ತದೆ ಎಂಬ ನಂಬಿಕೆ ಹೊಂದಿದ್ದಾರೆ. ದೇವಾಲಯದ ಬಾವಿಯ ನೀರು ಚರ್ಮ ರೋಗ ನಿವಾರಣೆಗೆ ಸಹಕಾರಿ ಎಂಬ ನಂಬಿಕೆ ಭಕ್ತರಲ್ಲಿ ಇದೆ. ಸಣ್ಣ ಮಲ್ಲಪ್ಪ ಮಾತನಾಡಿ, ನನಗೆ ಕನಸಿನಲ್ಲಿ ಶಿವಲಿಂಗದ ದರ್ಶನ ಆಗುತ್ತಿತ್ತು. ಗುರುಗಳ ಸಲಹೆ ಮೇರೆಗೆ ಇಲ್ಲಿ ಲಿಂಗಗಳನ್ನು ಪ್ರತಿಷ್ಠಾಪಿಸಿದೆ. ದೇವಾಲಯ ನಿರ್ಮಾಣದ ಮಾಡಿದ ನಂತರ ನಮ್ಮ ಸಂಕಷ್ಟಗಳು ಕಡಿಮೆಯಾದವು. ಇಲ್ಲಿ ಪ್ರತಿದಿನ ಪೂಜೆ ನಡೆಯುತ್ತದೆ. ಎಂದಿಗೂ ಪೂಜೆ ತಪ್ಪಿಲ್ಲ. ಭಕ್ತರು ದೂರದಿಂದ ಬಂದು ದರ್ಶನ ಪಡೆಯುತ್ತಿದ್ದಾರೆ. ಈ ಕ್ಷೇತ್ರ ಭಕ್ತರಿಗೆ ಆಶೀರ್ವಾದ ನೀಡುತ್ತದೆ ಎಂಬ ನಂಬಿಕೆ ನಮಗಿದೆ ಎಂದರು. ವರದಿ ದೇವರಾಜ್ ಕೆ ನೆಲ್ಲಿಹಂಕಲು, NKS TV4 ದಾವಣಗೆರೆ. ಹೇಳ್ರಿ ಯಜಮಾನ್ರಿ, ಯಾಕೆ ಇಲ್ಲಿ ದೇವಸ್ಥಾನ ಮಾಡ್ಬೇಕಂತ ಅನಿಸ್ತು? ಹಿಂದೆ ಇಲ್ಲಿ ಮಾಶಿನಪ್ಪ ಅಂತ ಮಾಡ್ತಿದ್ರಿ. ಅದು ನೀರಾವರಿ ಬಂದಮೇಲೆ ಬೇರೆ ಕಡೆ ಶಿಫ್ಟಿಂಗ್ ಮಾಡಿಬಿಟ್ರು. ಇಲ್ಲಿ ನಿಂತುಬಿಡ್ತು. ಯಾವುದೋ ಮಾಶಿನಪ್ಪ ಏನು ಮಾಡೋದು ನಿಂತುಬಿಡ್ತಾ. ದೇವರು ನಮಗೇನೋ ಒಂದು ಆಡಿಸ್ದಂಗೆ ಆಡಿಸಿದ್ದು ಅಂದರೆ ಹೆಂಗೆ ಅಂದರೆ ನಮಗೆ ಕಾಡಾಟ ಜಾಸ್ತಿ ಆಗಿಬಿಡ್ತು. ಕಾಡಾಟ ಜಾಸ್ತಿ ಆದಮೇಲೆ ಏನು ಮಾಡೋಕ್ಕೂ ಅಂತ ಶಾಸ್ತ್ರಿಗಳಿಗೆ ಕೇಳಿದ್ವಿ. ಇಲ್ಲ, ಹಿಂದೆ ಏನು ಮಾಡ್ತಿದ್ರು, ಅಲ್ಲೊಂದು ದೇವಸ್ಥಾನ ನಿರ್ಮಾಣ ಮಾಡಬೇಕು, ಹಂಗಾರೆ ನೀವು ಕಾಡಾಟ ಕತ್ತಿ ಅಂತ ಹೇಳಿದರು. ಇದು ಒಬ್ಬರನ್ನೇ ನಾವು ಕೇಳಿಲ್ಲ, 10 ಜನ ಕೇಳಿದ್ವಿ. 10 ಜನ ಕೇಳಿದರೆ ಬರೀ ಮಾತಿನಾಗ ಅದೇ ಬಂತು. ಈ ಶಿವಲಿಂಗ ಸ್ಥಾಪನೆ ಮಾಡೋಕ್ಕೆ ಎಷ್ಟು ದುಡ್ಡು ಖರ್ಚಾಗೈತೆ ರೀ? ಸುಮಾರು ಒಂದು 20 ರಿಂದ 22 ಲಕ್ಷ ರೂಪಾಯಿ ಹೋಗಿದೆ ನೋಡಿರಿ. ದಾನ ಸ್ವಲ್ಪ ಕೊಟ್ಟರು, 2 ಲಕ್ಷ ಕೊಟ್ಟರು. ಇನ್ನಿದ್ದಾವೆಲ್ಲ ನಾವೇ ಹಾಕಿ ಮಾಡಿದ್ವಿ. ಆ ದೇವ್ರು ಏನು ಮತ್ತೆ ಕೊಟ್ಟನೋ ಏನೋ, ಅದು ಹೆಂಗೆ ನಡೆಸಿದೋ ನನಗೆ ಗೊತ್ತಿಲ್ಲ. ಆದರೂ ಅಷ್ಟು ಮಾಡಿದ್ದೀವಿ ನಾವು. ಮನೆಗೆ ಭಾಳ ತೊಂದರೆ ಇದ್ದರೂ ಅದು ಹೆಂಗೆ ನಡೆಸಿದೋ ನನಗೆ ಗೊತ್ತಿಲ್ಲ. ಈ ಥರ ಸ್ವಾಮಿ ಅನುಗ್ರಹದಿಂದ ಎಲ್ಲ ನಡೀತು. ಇದು ನಾನೀಗ 2 ವರ್ಷ ಆಗ್ತಿದ್ದು ಸ್ಥಾಪನೆ ಆಗಿ. ಈಗ ನನಗೆ ಆರಾಮಾಗೈತಿ. ಇದು ಮಾಡೋಕ್ಕೆ ಕಾರಣ ಏನು ಅಂದರೆ, ಬರೀ ದೇವಸ್ಥಾನದೊಳಗೆ ಬರೀ ಲಿಂಗಗಳು ಕಂಡು, ಆ ನಂತರ ಇದು ಯಾಕೆ ಹಿಂಗಾಕತ್ತಲ್ಲ, ಮತ್ತೆ ಈ ದೇವಸ್ಥಾನ ಮಾಡಿದ್ದೀನಿ ಹಿಂಗೆ ಕಾಡ್ತದಲ್ಲ ಅಂತ ಅವಾಗ ಯೋಚನೆ ಮಾಡಿದಾಗ ಮತ್ತೆ ಹಿಂಗೆ ಪುನಃ ಹತ್ರ ಓದಂಗೆ ಅವ್ರು ಹೇಳ್ದಂಗೆ ಇಲ್ಲೇ ಅಲ್ಲ, ಅದು ಬಿಟ್ಟು ಈ ಶಿವಲಿಂಗ ಅಲ್ಲಿ ಸ್ಥಾಪನೆ ಆಗಬೇಕು ಅಂತ ಐತಿ. ಗುಡಿ ತುಂಬ ಲಿಂಗ ಇದಾವೆ ಅಂದಮೇಲೆ ನೀವಲ್ಲಿ ಸ್ಥಾಪನೆ ಮಾಡಲೇಬೇಕು, ಒಂದು 10-20 ಸ್ಥಾಪನೆ ಮಾಡಲೇಬೇಕು ಅಂತ ಬೇರೆ ಹೇಳ್ದಂಗೆ. ಅದನ್ನಾದರೂ ನಾವು 10 ಜನ ಕೇಳಿದರೆ ನಾವು ಮಾಡಲಿಲ್ಲ, ಅವರು ಹೆಂಗೆ ಹೇಳಿದರು. ಆ ಉದ್ದೇಶ ನಾವು ಮತ್ತೆ ಈ ಲಿಂಗ ಸ್ಥಾಪನೆ ಮಾಡೋಕ್ಕೆ ಮತ್ತೆ 7-8 ವರ್ಷ ಹಿಡಿತಿದ್ದು. ಏನೋ ದೊಡ್ಡ ಸ್ವಲ್ಪ ದುಡ್ಡು ಕೊಟ್ಟರು, ಕಾಲು ಭಾಗ ದುಡ್ಡು ಕೊಟ್ಟರೆ ನಾವು ಮುಕ್ಕಾಲು ಭಾಗ ನಾವು ಹಾಕಿ ಇದನ್ನು ಪ್ರಯತ್ನ ಮಾಡಿದ್ವಿ. ಈಗ ಮಾಡಿದ್ಮೇಲೆ ಏನು ಅನಿಸ್ತೈತಿ? ಮಾಡಿದ್ಮೇಲೆ ಭಾಳ ಚೆನ್ನಾಗೈತಿ. ಈಗ ಯಾವ ಮಕ್ಕಳಿಗೂ ತೊಂದರೆ ಇಲ್ಲ, ನನಗೂ ತೊಂದರೆ ಇಲ್ಲ, ಯಾವ ನಿರ್ವಾಧಾರಿಯಾಗಿ ಬಿಡೋದು. ಈಗ ಒಳ್ಳೆ ಆರಾಮಾಗೋದು. ಸ್ವಾಮಿ ಎಷ್ಟೇ ಒಳ್ಳೇದು ಮಾಡಿದ್ದಾನೆ. ನಾವು ಅವ್ರ ಕೃಪೆ ಇಟ್ಟು. ಭಕ್ತರು ಬರ್ತಾರ? ಭಕ್ತರು ಭಾಳ ಜನ ಬರ್ತಾರೆ. ಬಂದು ಕಷ್ಟ ದಾರಿ ಒಂದಲ್ಲ, ಆದರೂ ಸಮಸ್ಯೆ ಇದ್ರೂ ಆ ದಾರಿ ತಡದ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ ನಮಗೆ ಖುಷಿ ಆಗೈತಿ.